ಹೆಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗೀನಿ. ಇದು ನಮ್ಮ ಮನೆ ಮುಂದೆ ಎಷ್ಟು ಕುಲ್ಲ ಅನ್ಸತೈತಿ ಅಂದ್ರೆ, ಒಂದು ಗಿಡ ಇತ್ತು ಇಲ್ಲೇ ಜಾಗ ಕಾಣಿಸತೈತಲ್ಲ ನಿಮ್ಗೆ, ಆ ಗಿಡನ ಕಟ್ ಮಾಡಿಬಿಟ್ರೆ ಮನೆ ಎಲ್ಲ ಒಂಥರ ಕಾಣಿಸತ್ಬಿಟ್ಟೈತಿ. ನಾನು ಟೈಮ್ 9 ಗಂಟೆ ಆಗಿತ್ತು. ಪೂಜೆ ಮಾಡಿ ಮನೆ ಒಳಗಿನ ಬೇಸಿಕ್ ಕೆಲಸ ಏನಿತ್ತು ಎಲ್ಲ ಮುಗಿಸಿದ್ದೆ. ನಾನು ಅಂದರೆ 8:30ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಾಷ್ಟಕ್ಕೆ ಚಪಾತಿ ಮಾಡ್ಕೊಳತ್ತಿದ್ದೆ, ಕ್ಯಾಬೇಜ್ ಪಲ್ಯನೂ ಮಾಡತ್ತಿದ್ದೆ. ಅಂದರೆ ಚಪಾತಿ ಹಿಟ್ಟು ಮೊದಲೇ ಕಲಸಿಟ್ಬಿಡ್ತೀನಿ ನಾನು, ಅಂದರೆ ನೆನೆದಷ್ಟು ಚಪಾತಿ ಚಲೋ ಬರ್ತಾವಂಥೇಳಿ. ಈ ಕಡೆ ನೋಡಿರಿ ಕ್ಯಾಬೇಜ್ ಪಲ್ಯನೂ ಕಟ್ ಮಾಡಿಕೊಂಡು ಕ್ಯಾಬೇಜನ್ನ ಹುರ್ಕೊಳಕತ್ತೀನಿ. ಆಮೇಲೆ ಚಪಾತಿ ಮಾಡಿ ಪಲ್ಯನೂ ರೆಡಿ ಮಾಡಿದೆ. ನಾವು ಹಿಂಗೆ ಮಾಡ್ತೀವಿ ಕ್ಯಾಬೇಜ್ ಪಲ್ಯ, ಇದೇ ರೀತಿ ನಮ್ಮ ಮನೆಯೊಳಗೆ ಹಿಂಗೆ ಮಾಡ್ತಾರೆ. ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದಂಗೆ ನಾವು ಹಿಂಗೆ ಮಾಡೋದು. ನಮ್ಮ ನಿಧಿಮೋ ಇವತ್ತು 10 ಗಂಟೆಗೆ ಎದ್ದಾರ ನೋಡ್ರಿ. ಈಗ ಎದ್ದು ನಂದು ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಎದ್ದು ಕುಂತಿದ್ಲು. ನನ್ನ ಮಗಗೆ ಅಂಗನವಾಡಿ ಕಳಿಸ್ಬೇಕಂತೇಳಿ ಅವಂಗೆ ಸ್ನಾನ ಮಾಡಿಸಿ ರೆಡಿ ಮಾಡತ್ತಿದ್ದೆ. ಒಟ್ಟಕ್ಕಿ ಕೈಯಾಗ ಒಂದು ಏನಾರು ಕೊಟ್ಟು ಸುಮ್ಮನೆ ಆಟ ಆಡ್ತಿರ್ತದೆ ಗೊಂಬೆ ಮರಿ. ಇವ್ನು ನೋಡಿ ರೆಡಿಯಾಗಿ ಸಕ್ಕರೆ ತಿನ್ಕೋತ ಕುಂತಾನೆ. ದೇವ್ರ ಮುಂದಿಟ್ಟು ಸಕ್ಕರೆ ತೊಗೊಂಡು ಬಂದು ತಿನ್ಕೋತ ಕುಂತ್ಬಿಡ್ತಾನೆ. ನನ್ನ ಮಗನ ಅಂಗನವಾಡಿ ಕಳಿಸಿದ ಮೇಲೆ ನನಗೆ ಟೈಮ್ ಫ್ರೀಯಾಗಿ ಸಿಗ್ತೈತಿ. ಆವಾಗ ನಾನು ನಾಷ್ಟ ಮಾಡತ್ತಿದ್ದೆ. ನಮ್ಮ ಶ್ರೀದೇವಾಗ ಫ್ರೆಶ್ ಆಗಿ ಸ್ನಾನ ಆಯಿತು. ನಾನು ಫುಲ್ ಬ್ಲ್ಯಾಕ್ ಆಗಿಬಿಟ್ಟೆ ನೋಡಿರಿ. ಎಲ್ಲ ಕೆಲಸ ಮುಗ್ತಿದ್ದೆ. ಬಟ್ಟೆ ವಾಶ್ ಮಾಡಿ ಮನೆಯೆಲ್ಲ ಫುಲ್ ಗಲೀಜಾಗಿಬಿಟ್ಟಿತ್ತು. ಅಂದರೆ ಊರಿಗೆ ಹೋಗಿ ಬಂದಲ್ಲ, ಮನೆಯೇ ಅದ್ರಾಗ ವೈಟ್ ಟೈಲ್ಸ್ ನಮ್ಮದು ಜಲ್ದಿ ಗಲೀಜಾಗಿಬಿಡ್ತೈತಿ. ಅದು ಗಲೀಜಾಗಿತ್ತು. ಮತ್ತು ಹೋಳ್ಗೆ ಅದು ಇದು ಮಾಡಿದ್ವಲ್ಲ, ಇನ್ನೂ ಗಲೀಜಾಗಿಬಿಟ್ಟಿತ್ತು. ಅದನ್ನೆಲ್ಲ ಒರೆಸ್ಕೊಂಡು ಫುಲ್ ಮನೆಯೆಲ್ಲ ನೀಟಾಗಿ ಒರೆಸಿ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ, ನಮ್ಮ ಬೇಬಿಗೆ ಸ್ನಾನ ನಿನ್ನೆ ಮಾಡಿಸಿರ್ಲಿಲ್ಲ. ನಾನು ನಿನ್ನೆ ಅಮಾವಾಸ್ಯೆ ಇತ್ತಂತ ತಲೆ ಸ್ನಾನ ಮಾಡಿಸ್ಲಿಲ್ಲ. ಮೈಗೆ ಸ್ನಾನ ಮಾಡಿಸ್ಬೇಕು ಅಂದ್ಕೊಂಡೆ, ನನಗೂ ಬೇಸರ ಆಗ್ಬಿಡ್ತು, ಬಿಟ್ಬಿಟ್ಟೆ. ನೋಡಿ ಒಂದೊಂದು ಸಲ ಹಿಂಗೆ ಅದ್ರಾಗ ಕ್ಲೈಮೇಟ್ ಒಂದು ಸರಿ ಇಲ್ಲಲ್ಲ, ಅದಕ್ಕೆ ಸ್ವಲ್ಪ ಸ್ನಾನ ಮಾಡ್ಸೋಕೆ ನಾನು ಇದು ಮಾಡ್ಕೋತೀನಿ. ಇವಾಗ ಸ್ನಾನ ಮಸ್ತಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿದೆ. ಇದು ಬಾಡಿ ಲೋಷನ್ ಹಚ್ಚಾತೀನಿ. ಮೈ ಎಷ್ಟು ಹೊಡಿತಿತ್ತಂದ್ರೆ ನನಗಂತೂ ತಲೆ ಕೆಟ್ಟು ಹೋಗ್ಬಿಡ್ತೈತಿ. ನಮ್ದು ಮೈ ಇಷ್ಟು ಹೊಡೆದ್ಬಿಡ್ತೈತಿ, ಪಾಪ ಮಕ್ಕಳದು. ಅದಕ್ಕೆ ಹಚ್ಕೊತಾನೆ ಇರ್ತೀನಿ ನಾನು ಬಾಡಿ ಲೋಷನ್. ಅಂದ್ರೆ ಸ್ವಲ್ಪ ಸ್ಮೂತ್ ಅಂತ ಫೀಲ್ ಆಗ್ತೈತಿ. ಇಲ್ಲಾಂದ್ರೆ ಜಗ್ಗು ಹೊಡಿತೈತಿ. ಅದ್ರಾಗ ಇವಾಗ ಮೂಡ್ಗಾಳಿ ಅಂತಾರಲ್ಲ ಅದೊಂದು. ಸೊ ನೋಡ್ರಿ, ಈಗ ಬಾಡಿ ಲೋಷನ್ ಹಚ್ಚಿ ಫೇಸ್ಗೆ ಕ್ರೀಮ್ ಹಚ್ತೀನಿ. ನಮ್ಮಕಿ ನಿಧಿಮಾ ಮಾತಾಡೋದು ಕಲ್ತ್ಬಿಟ್ಟಾಳೆ ಇವಾಗ. ಅಮ್ಮ ಅಮ್ಮ ಅಂತಾಳ, ಅಪ್ಪ ಅಪ್ಪ ಅಂತಾಳ. ಅಪ್ಪ ದೇವ್ರು, ಎಷ್ಟು ಚಂದ ಮಾತಾಡ್ತಾವಲ್ಲ ಮಕ್ಕಳು, ಎಷ್ಟು ಚಂದ ಮಾತಾಡ್ತಾಳೆ. ಅಮ್ಮ ಅಮ್ಮ ಅಪ್ಪ ಅಪ್ಪ ಬಾ ಬಾ ಅಂತಾಳ. ಸೊ ಬಾ 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 ನೋಡಿರಿ, ಇವಾಗ ನಾನು ಬಾ ಅನ್ನಲ್ಲ, ತಾನು ಬಾ ಅಂತ ಅಂದ್ಲು. ಹಾಂ ಬಾ ಬಾ, ಓಯ್ ಬಾ ಬಾ. ನನ್ನ ಗುಂಡು ಇದು ಮಕ್ಕಳು ಎಷ್ಟು ಚಂದ ಮಾತಾಡ್ಕೊಂತ ಎಷ್ಟು ಚಂದ ಇದ್ರೇ ಚಲೋ. ಸೊ ಇವಾಗ ಕ್ರೀಮ್ ಹಚ್ಚಿದೆ ಮುಖಕ್ಕೆ. ಪೌಡ್ರ್ ಏನು ಯೂಸ್ ಮಾಡೋಂಗಿಲ್ಲ, ಕಾಡಿಗೆ ಹಚ್ತೀನಲ್ಲ ಅದಕ್ಕೆ ಸ್ವಲ್ಪ ಹಚ್ತೀನಿ ಅಷ್ಟೇ. ಇಲ್ಲಾಂದ್ರೆ ಅದು ಮುಖ ತುಂಬ ಸ್ಪ್ರೆಡ್ ಆಗಿಬಿಡ್ತೈತಿ. ಶ್ರೀ ಹಾಯ್, ಹೈ ಫೈ ಕೊಡು. ಹೈಫೈ ಅಂದ್ರೆ ಹಿಂಗೆ ಮಾಡ್ತಾಳೆ ಅಷ್ಟೆ, ಫುಲ್ ಗೊತ್ತಾಗಂಗಿಲ್ಲ ಇನ್ನೂ ಆಕಿಗೆ. ಅಷ್ಟೇ ಹೈಫೈ ಅಂದ್ರೆ ಸ್ವಲ್ಪ ಇದು ಮಾಡ್ತಾಳೆ. ಇವಾಗ ಆಕಿಗೆಲ್ಲ ಮಾತುಗಳು ತಿಳಿಯಾತವು. ಬಾ ಅಂದ್ರೆ ಬರ್ತಾಳೆ. ನಿಧಿಮಾ ಅಂದ್ಕೊಳ್ಳೆ ನೋಡ್ತಾಳೆ. ನಮ್ಮ ಮನ್ಯಾಗ ಆಲ್ಮೋಸ್ಟ್ ಆಕಿಗೆ ಎಲ್ಲರೂ ಶ್ರೀ ಅಂತ ಕರೀತಾರೆ. ನಾನು ನಿಧಿಮಾ ಅಂತ ಕರಿತೀನಿ ಆಕಿಗೆ. ಇದು ಕಾಡಿಗೆ ಹಚ್ಬೇಕಂದ್ರೆ ಒಂದು ದೊಡ್ಡ ಟಾಸ್ಕ್ ರೀ. ಒಂದೊಂದ್ಸಲ ಹಚ್ಚಿಸ್ಕೊಳ್ಳೋದೇ ಇಲ್ಲ. ಎಷ್ಟೊತ್ತು ಮಟ್ಟ ಸರ್ಕಸ್ ಮಾಡಿದ್ಮೇಲೆ ಹಚ್ಚಿಸ್ಕೊತಾಳೆ. ಇವಾಗ ನೋಡಿರಿ, ಒಂದೇ ಏಟಿಗೆ ಹಚ್ಬಿಟ್ಟೆ. ಇಲ್ಲಾಂದ್ರೆ ಹಚ್ಕೊಳಂಗಿಲ್ಲ ಆಕಿ. ಖಾಲಿ ಹಚ್ಚಿದೆ ಆಯಿತು. ಮುಖಕ್ಕೇನು ಪೌಡರ್ ಯೂಸ್ ಮಾಡೋಂಗಿಲ್ಲ ನಾನು, ಅಷ್ಟೇ ಇದಕ್ಕಷ್ಟು ಕಾಡಿಗೆ ಸ್ಪ್ರೆಡ್ ಆಗ್ತೈತೆ ಅಂತ ಆಗಬಾರ್ದಂತ ಹಚ್ಚೀನಿ. ಆಯ್ತು, ಇವಾಗ ನಂದು ಎಲ್ಲ ಕೆಲಸನೂ ಮುಗೀತು. ಅನ್ನ ಸಾಂಬಾರು ಒಂದು ಮಾಡಬೇಕಷ್ಟೆ. ಬೆಳಗ್ಗೆ ಚಪಾತಿ ಮಾಡಿದ್ನಲ್ಲ, ಆ ಅನ್ನ ಸಾಂಬಾರು ಒಂದು ಮಾಡಬೇಕು. ಈಕಿಗೆ ನೋಡ್ತೀನಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನನಗಂತೂ ಬೆನ್ನು ನೋವು ಆಗಿಬಿಡ್ತು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನಾಷ್ಟ ಮಾಡಿ ಕೂಡಲೇ ಬಟ್ಟೆ ಒಗೆದಾದ್ಮೇಲೆ ಕಸ ಗುಡಿಸಿ ನೆಲ ಒರೆಸಿದ್ದೆ. ಓಹೋ
ಅದು ಅನ್ನ ಸಾಂಬಾರು ಒಂದು ಮಾಡಿಬಿಟ್ರೆ ಮುಗೀತು, ಎಲ್ಲ ಕೆಲಸ ಮುಗಿತೈತಿ. ಮತ್ತು ಈಕಿ ಬಟ್ಟೆ ಹಾಕತ್ತಿದ್ನಲ್ಲ ಜೋರಾಗ ಚೀರಾಕ ಕುಂತಿದ್ಲ, ಮತ್ತು ಅದಕ್ಕೆ ಚೀರಿದ್ಲಂದ್ರೆ ವಿಡಿಯೋದಾಗ ರೆಕಾರ್ಡ್ ಆದ್ರೆ ಸುಮ್ಮನೆ ಏನೋ ಪ್ರಾಬ್ಲಮ್ ಆಗ್ತೈತಿ, ಅದಕ್ಕೆ ಆಫ್ ಮಾಡಿದೆ. ಇಲ್ಲಿ ನೋಡ್ರಿ ನಮ್ಮ ನಿಧಿಮ ರೆಡಿಯಾ ಆದ್ಲು. ಬಾ 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 ಕರಿಮಾ ನೀ ಬಾಬಾನ ಬಾಬಾನ ಬಾ ಬಾ ಬಾನ್ ಓಯ್ ಓಯ್ ಓಯ್. ಅದೊಂದು ಬೇಕೀಗ ಒಟ್ಟು ಕೈಯಾಗ ಏನರ ಒಂದು ಬೇಕು. ಆ ಕ್ರೀಮ್ ತೊಗೊಳಕ್ಕೆ ಹೋಗತ್ತವ್ರಿ. ಇಲ್ಲಿ ನೋಡಿಲೆ ಶ್ರೀ, ಏಯ್ ನಿಧಿಮಾ ಅಮ್ಮ 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 ತೊ ಬಾ 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 ಬಾನ್. ಕ್ಲಾಪ್ಸ್ ಹೊಡಿ ಕ್ಲಾಪ್ಸ್ ಕ್ಲಾಪ್ಸ್ ಹೊಡಿ ಕ್ಲಾಪ್ಸ್. ಮುಗೀತು ಇವಾಗ ನಮ್ಮ ಮಾತು ಕೇಳಂಗಿಲ್ಲ ಆಕಿಗೆ. ಮಕ್ಕಳು ನಾವೇನು ಮಾಡಂದಕ್ಕೂ ಮಾಡಂಗಿಲ್ಲ, ಅವ್ರಿಗೆ ಯಾವಾಗ ಮೂಡ್ ಬರ್ತೈತಿ ಅವಾಗ ಮಾಡ್ತಾರೆ. ವಾವ್, ನನ್ನ ಮಗಳು ನೋಡಿ ಫ್ರೆಶ್ ಆದಳು ನಮ್ಮ ನಿಧಿಮ. ಮಕ್ಳು ಯಾವಾಗಲೂ ನಂಗೆ ಹಿಂಗೆ ಫ್ರೆಶ್ ಆಗಿರ್ಬೇಕು ಅಂದ್ರೆ ಚಲೋ ಅನಿಸ್ತೈತಿ. ಗಜಿ ಬಿಜಿ ಇದ್ರೆ ನಂಗೆ ಇಷ್ಟನೇ ಆಗಂಗಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗಂಗಿಲ್ಲ, ಯಾಕಂದ್ರೆ ನೀಟಾಗಿ ಇರಬೇಕಲ್ಲ ಮಕ್ಳು. ಸೊ ನಮ್ಮ ನಿಧಿಮ ಅಂತೂ ಫ್ರೆಶ್ ಅಪ್ ಆದ್ಲು. ಈಗ ಹೋಗಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಆಕೆಗೆ. ಬಂದು ಸ್ವಲ್ಪ ನಾನು ರೆಸ್ಟ್ ಮಾಡ್ತೀನಿ. ಆಮೇಲೆ 2 ಗಂಟೆ 2:15 ಎದ್ದು ಅನ್ನ ಸಾಂಬಾರು ಮಾಡ್ತೀನಿ. ಇವಾಗ ಟೈಮ್ 1 ಗಂಟೆ ಆಗೈತಿ. ನಮ್ಮ ಮನ್ಯಾಗ ಯಾರೋ ಅಷ್ಟು ಜಲ್ದಿ ಊಟನ ಮಾಡೋಂಗಿಲ್ಲ, 3 ಗಂಟೆಗೆ ಊಟ ಮಾಡ್ತಾರೆ. ಸೊ 2 ಗಂಟೆ 2:15 ಎದ್ದು ಜಲ್ದಿ ಅನ್ನ ಸಾಂಬಾರು ಅಷ್ಟೇ, ಅನ್ನ ಬೇಳೆ ಸಾರು ಮಾಡಿಬಿಡ್ತೀನಿ. ಮಧ್ಯಾಹ್ನ 3 ಗಂಟೆಗೆ ಊಟ ಮಾಡ್ತಾರೆ, ನಡೀತೈತಿ. ಸೊ ನೋಡಿರಿ, ಅದೇ ನಮ್ಮ ನಿಧಿಮ ಎಷ್ಟು ದೊಡ್ಡಕ್ಕಾಗತ್ತಲ್ಲ, ಬರ್ತಾ ಬರ್ತಾ ಮಕ್ಕಳು ಎಷ್ಟು ದೊಡ್ಡವ್ರು ಆಗಿಬಿಡ್ತಾರೆ. ಇವಾಗ ನನಗೆ ಡೆಲಿವರಿ ಆಗಿ ಎಷ್ಟು 9 ತಿಂಗಳು ಬಿದ್ದೈತಿ ಈಕಿಗೆ. ಎಷ್ಟು ಜಲ್ದಿ 9 ತಿಂಗಳು ಆಗ್ಬಿಡ್ತಲ್ಲ ಅನಿಸ್ತೈತಿ. ಯಾಕಂದ್ರೆ ಮೊನ್ನೆ ತಾನೇ ಡೆಲಿವರಿ ಆದಂಗೆ ಅನಿಸಿತ್ತು. ಇವಾಗ ಆಲ್ರೆಡಿ 9 ತಿಂಗಳದಕ್ಕೆ ಆಗ್ಬಿಟ್ಟಾಳ. ನನಗಂತೂ ಮಕ್ಕಳು ದೊಡ್ಡವ್ರು ಆಗ್ಬಾರ್ದು, ಇಷ್ಟ ಇದ್ಬಿಡ್ಬೇಕು, ಕ್ಯೂಟಾಗಿ ಮುದ್ದಾಗಿ ನನಗೆ ಭಾಳ ಇಷ್ಟ. ನನ್ನ ಮಗ ಅಂಗನವಾಡಿಗೆ ಹೋಗ್ಯಾನ, ಅದಕ್ಕೆ ಮನೆ ಸೈಲೆಂಟ್ ಐತಿ. ಇಲ್ಲ ಅಂದ್ರೆ ದೇವರೇ ತಲೆ ಹಿಡಿಸ್ಬಿಡ್ತಾನೆ ನನಗೆ. ಈಕಿಗೆ ಫೋಟೋಶೂಟ್ ಮಾಡ್ಬೇಕು ಅಂದ್ಕೊಂಡಿದ್ದೆನಲ್ಲ, ನೆನಪಾಯ್ತು, ಇವಾಗ ಫೋಟೋಶೂಟ್ ಮಾಡಿಬಿಡ್ತೀನಿ. ಈಗ ಈ ಡ್ರೆಸ್ ಬೇರೆ ಡ್ರೆಸ್ ಹಾಕ್ತೀನಿ. ರೆಡ್ ಕಲರ್ ವೇಲ್ ಐತಿ, ವೇಲಿಂದ 8 ಅಂಥೇಳಿ ನಾನು 8 ತಿಂಗಳದ್ದು ಫೋಟೋಶೂಟ್ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ವೇಲಿಂದ 8 ಅಂತ ಹಿಂಗೆ ಬರೆದು, ಈಗ ಒಂದು ರೆಡ್ ಕಲರ್ ಡ್ರೆಸ್ ಐತಿ, ರೆಡ್ ಕಲರ್ ವೇಲ್ ಐತಿ. ಸೊ ಇವಾಗ ಫೋಟೋಶೂಟ್ ಮಾಡ್ಬಿಡ್ತೀನಿ. ಹೆಂಗೂ ರೆಡಿ ಆಗಿಬಿಟ್ಟಾಳೆ ನನ್ನ ಮಗಳು. ಸೊ ಡ್ರೆಸ್ ಅಷ್ಟೇ ಚೇಂಜ್ ಮಾಡಬೇಕಲ್ಲ, ಬಡ ಮಾಡಿಬಿಡ್ತೀನಿ. ಇವಾಗ ಯಾರೂ ಇಲ್ಲ, ನನ್ನ ಮಗನೂ ಇಲ್ಲ ಅಂದ್ರೆ ಮಾಡೋಕೆ ಕೊಡಲ್ಲ ಅವರು. ಸೊ ಈಗಿನೂ ಒಂದು ಒಳ್ಳೆಯ ಮೂಡೊಳಗೆ ಅದಾಳ. ಆ ಮೂಡ್ ಗಿರಾಕಿ ಇದು ಥೀಮು ರೆಡಿ ಮಾಡೀನಿ. ಒಂದು ವೇಲ್ ಇತ್ತ, ವೇಲಿಂದ 8 ಅಂತ ಬರೆದು ಅಲ್ಲೊಂದು ಹಂಗೆ ಸುಮ್ಮನೆ ಫ್ಲವರ್ ಇಟ್ಟೀನಿ. ಇದು ನಂದು ಸೀರೆ, ಬೇರೆದು ಮರೂನ್ ಕಲರ್ ಇತ್ತಲ್ಲ, ಇಲ್ಲಿ ಇದು ಮರೂನ್ ಕಲರ್ ಸೀರೆ ಹಾಸ್ಬೇಕು ಅಂದ್ಕೊಂಡೆ, ಬಟ್ ಅದು ರೆಡ್ ಅದ್ರೊಳಗೆ ಅಷ್ಟು ಕಾಣತಿಲ್ಲ ಬ್ರೈಟಾಗಿ. ಇದ್ರೊಳಗಾದ್ರೆ ಬ್ರೈಟಾಗಿ ಕಾಣಿಸುತ್ತೆ ಅಂಥೇಳಿ ಇದನ್ನು ಹಾಸೀನಿ. ಹೆಂಗೈತಿ ಅಂತ ಸಿಂಪಲ್ಲಾಗಿ ಮನೆಯೊಳಗೆ ಮಾಡ್ಕೋಬೋದು. ಚಲೋ ಆಗೈತಿ ಅಂತ ನನಗೆ ಅನಿಸ್ತೈತಿ. ಇವಾಗ ನಮ್ಮ ಹುಡುಗಿ ತೋರಿಸ್ತೀನಿ ಬರ್ರಿ ಹೆಂಗಾಗ್ಯಾಳಂತ. ಶ್ರೀ, ನಿಧಿಮಾ ಓಯ್ ಓಯ್, ಇಲ್ಲಿ ನೋಡ್ರಿ, ವಾವ್, ಬ್ಯೂಟಿಫುಲ್ ರೆಡಿ. ರೆಡ್ ಡ್ರೆಸ್ ಇದು, ಮತ್ತು ರೆಡ್ ಕಲರ್ ಬೌ ಹಾಕೀನಿ. ನನ್ನ ಮುಖ ಅಂತೂ ನೋಡೋಂಗಿಲ್ಲ, ಬಟ್ ನನ್ನ ಮಗಳು ಕ್ಯೂಟ್ ಆಗಿರಲ್ಲ, ಅಷ್ಟೇ ಸಾಕು. ಇವಾಗ ಆಕಿಂದ ಫೋಟೋ ತೆಗಿತೀನಿ ಬರ್ರಿ. 2 ಫೋಟೋ ತೆಗೆದೆ, 1-2 ಫೋಟೋ ಚಲೋ ಬಂದಾವು. ಈಕಿ ನೋಡ್ರಿ ಇಲ್ಲಿ ಮಾಡಿದ್ದ. ಓಯ್ ಹಾಯ್ ಮೇಡಮ್, ಏಯ್ ಮೇಡಮ್ ಓಯ್ ಮೇಡಮ್, ನಿಧಿಮಾ. ಓ ಮೈ ಗಾಡ್, 1-2 ಫೋಟೋ ತೆಗ್ದೀನಿ. ಫೋಟೋ ತೆಗಿಯಕ್ಕೆ ಬಿಡೋಲ್ಲ. 8 ಹೋಗಿ ಈಗಿನ ಕೈಯೊಳಗೆ ಬೇರೆನ ಆಗ್ಬಿಡ್ತೈತಿ. ನೋಡ್ರಿ ಹೆಂಗೆ ಮಾಡ್ತಾಳೆ. ಅದ್ರಾಗ ಇದು ಸೀರೆ ಜರಿತೈತಿ ಟೈಲ್ಸ್ ಮೇಲೆ. ಆಕಿ ಒಂದು ಸ್ವಲ್ಪ ಕಾಲು ಅಳ್ಗಾಡ್ಸ್ಬಿಟ್ಲ ಅಂದ್ರೆ ಹಿಂಗೆ ಹೋಗ್ಬಿಡ್ತೈತಿ. 5 ಮಂತ್ವರೆಗೂ ಫೋಟೋಶೂಟ್, 6 ಮಂತ್ವರೆಗೂ ಚಲೋ ತಂಗೆ ಮಾಡ್ಬೋದು ನಾವು. ಆಮೇಲೆ ಮಾಡೋಕ್ಕಂತೂ ಸಾಧ್ಯನೇ ಆಗಂಗಿಲ್ಲ, ಯಾಕಂದ್ರೆ ಮಕ್ಕಳು ನಿಂದ್ರಂಗಿಲ್ಲ ಒಂದು ಕಡೆ. ಸೊ ಇನ್ನೊಂದು ಥೀಮ್ ರೆಡಿ ಮಾಡೀನಿ, ಸ್ನೋಮ್ಯಾನ್ದು. ಅದನ್ನು ಒಂದು ಡ್ರೆಸ್ ಆರ್ಡ್ರ್ ಮಾಡೀನಿ ಆಕೆಗೆ, ಸ್ವೆಟರಿಂದ. ಅದು ಬಂದಮೇಲೆ ಆವಾಗ ಒಂದು ಫೋಟೋಶೂಟ್ ಮಾಡ್ಬೇಕು. 9 ಮಂತದ್ದು ಇದು 9 ಮಂತ್ ಕಂಪ್ಲೀಟ್, 9 ಮಂತ್ ಇದ್ದೈತಿ ಈಗ ಆಲ್ರೆಡಿ. ಬಿದ್ದು 1 ವೀಕ್ ಆಯಿತು. ಇವಾಗ 8 ಮಂತಿಂದ ಶೂಟ್ ಮಾಡೀನಿ. ಏನೋ ಮಾಡೋಕ್ಕಾಗಲಿಲ್ಲ ನಂಗೆ 8 ಮಂತ್ ಇದ್ದಾಗ. ಸೊ ಅದಕ್ಕೆ 9 ಮಂತದ್ದು ಈಗ ಮಾಡಿಬಿಡ್ತೀನಿ. ಅಂದ್ರೆ ಮತ್ತು 10 ಮಂತಿಗೆ ಮಾಡೋಕೆ ನಂಗೆ ಚಲೋ ಅನಿಸ್ತೈತಿ. ಸೊ ನೋಡಿರಿ, ಈಗಿಂದ ಕಿತಾಪತಿ ಇಷ್ಟು ಕಿತಾಪತಿ ಆಗ್ಯಾಳಂದ್ರೆ, ಇಷ್ಟು ಉಡಾಳದಾಳಂದ್ರೆ ಈಕಿ ನೋಡಕ್ಕೆ ಹಿಂಗೆ ಅದಾಳಿಕಿ, ಜಗ್ ಉಡಾಳದಾಳ್ರಿ ಈಕಿ. ಓಯ್ ನೋಡಿರಿ, ಇದೊಂಥರ ಮೆಮೊರೀಸ್ ಇರ್ತಾವಂಥೇಳಿ ನಾನು ಕ್ರಿಯೇಟ್ ಮಾಡ್ತೀವಿ. ವಿಡಿಯೋಸ್ ಎಲ್ಲ ಇಲ್ಲಿ
ಅಪ್ಲೋಡ್ ಆಗಿರ್ತಾವಲ್ಲ. ಸೊ ನಮಗೂ ಚಲೋ ಅನಿಸ್ತೈತಿ ನೆಕ್ಸ್ಟ್ ನೋಡೋಕೆ. ಸೊ ಅದಕ್ಕೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಸಿಂಪಲಾಗಿ ಮನೆಯೊಳಗೆ ಹಂಗೆ ಮಾಡ್ಕೋಬೋದು. ಬಟ್ ಒಂದು ವರ್ಷಕ್ಕೆ ಫೋಟೋಶೂಟ್ ಮಾಡಿಸ್ಬೇಕಂತ ಅಂದ್ಕೊಂಡೇನಿ, ಪ್ಲ್ಯಾನ್ ಐತಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಂದರೆ ಈಕಿನ ಬರ್ಡೇ ಬರ್ತೈತಲ್ಲ ಈಗ ಏಪ್ರಿಲಕ್ಕೆ, ಅವಾಗ ಒಂದು ವರ್ಷದ ಫೋಟೋಶೂಟ್ ಮಾಡಬೇಕು. ಅಂದ್ರೆ ಫೋಟೋಶಾಪ್ ಅಂದ್ರೆ ಅಲ್ಲೇ ಮಾಡಿಸ್ಬೇಕು ಅಂದ್ಕೊಂಡೇನಿ, ಚಲೋ ತಂಗ ಮಸ್ತಾಗಿ. ನೋಡೋಣ ಏನೇನು ಆಗ್ತೈತಿ ಅಂಥೇಳಿ. ಮುಂದೆ ಏನೂ ಆಸೆ ಇಟ್ಕೋಬಾರ್ದು ಅಂತಾರೆ, ಆದರೂ ಆಸೆ ಇಟ್ಕೋತೀನಿ. ನನ್ನ ಮಗಳದ್ದು ಆಸೆ ಇಟ್ಕೊಂಡ್ರೆ ನೆರವೇರಿಸ್ತೀನಿ ನಾನು. ಯಾಕಂದ್ರೆ ಇವು ಮೆಮೊರೀಸ್ ಮತ್ತೆ ಸಿಗಂಗಿಲ್ಲ. ಸೊ ಇವಾಗ ಒಂದು ವರ್ಷದ ಫೋಟೋಶೂಟ್ ಚಲೋ ತಂಗ ಮಾಡಿಸ್ಬಿಟ್ರೆ ಚಲೋ ಆಗ್ತೈತಿ ಅಂಥೇಳಿ. ನೋಡಿರಿ ಇಲ್ಲಿ ಕುಂತ್ಬಿಟ್ಲಿ, ಅದು ಎಲ್ಲ ಚಲಾಪಿಲಿ ಮಾಡಿದ್ಲು. ಒಂದು ಸ್ವಲ್ಪ ಫೋಟೋ ತೆಗೆದೆ ಕ್ಲಿಕ್ ಮಾಡಿದೆ. ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ. ನೋಡಿರಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಅದು ಇವಾಗ 1:30 ಪೌಣೆ 2 ಆಯಿತು. ಇಷ್ಟೆಲ್ಲ ರೆಡಿ ಮಾಡಿ ಈಗ ಮಾಡೋ ಅಷ್ಟಾಗ ಏನೋ ಸಿಂಪಲಾಗಿ ಮಾಡೀನಿ. ನಿಮ್ಗೆ ಯಾರಿಗಾದ್ರೂ ಹಿಂಗೆ ನಿಮ್ಮ ಮಕ್ಕಳಿಗೆ ಮಾಡಬೇಕಂದ್ರೆ ಈ ರೀತಿ ಸಿಂಪಲಾಗಿ ಮಾಡ್ಕೋಬೋದು. ಓಕೆ, ನಂಗೆ ಕೊಡ, ಓಯ್ ಕೊಡ. ಇದು 2024 ಲಾಸ್ಟ್ ವಿಡಿಯೋ ನಂದು. ಈ ವರ್ಷ ನನಗೆ ಭಾಳ ಹ್ಯಾಪಿ, ಯಾಕಂದ್ರೆ ನನ್ನ ಮಗಳು ಬಂದಾಳ. ಎಲ್ಲದಕ್ಕಿಂತ ಜಾಸ್ತಿ ಖುಷಿ ಅಂದರೆ ನನ್ನ ಮಗಳು ಬಂದಾಳ. ಸೊ ನೋಡಿರಿ, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಾನ್ ವೆಜ್ ಮತ್ತು ಎಗ್ ಕರಿ, ಕುಷ್ಕ ಅದೆಲ್ಲ ತರಿಸಿದ್ವಿ. ಅಂದರೆ ಸಿಂಪಲ್ಲಾಗಿ ಮಾಡೋದು, ನಾವೇನು ಅಷ್ಟು ಗ್ರ್ಯಾಂಡಾಗಿ ಮಾಡೋದಿಲ್ಲ. ಅದು ಈ ಕಡೆ ನಮಗೇನೇನು ಬೇಕು, ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ತರಿಸ್ಕೊಂಡು ಇವತ್ತು ಕೇಕ್ ಕಟ್ ಮಾಡಿ ನೈಟ್ ಸ್ವಲ್ಪ ಡ್ಯಾನ್ಸ್ ಮಾಡಿ ಫ್ಯಾಮಿಲಿಯವರೆಲ್ಲ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನೋಡಿರಿ, ಅದು ಪಾರ್ಸಲ್ ಬಂದಿತ್ತಲ್ಲ, ಸೊ ಅದನ್ನೆಲ್ಲ ಓಪನ್ ಮಾಡಿ ತೆಗೆದಿಟ್ಟು ನಿಮ್ಗೆ ಶೇರ್ ಮಾಡ್ಕೊಳತ್ತೀನಿ. ನನ್ನ ಮಗಳಿಗೆ ಗಂಜಿ ಮಾಡತ್ತೆ, ಯಾಕಂದ್ರೆ ಆಕಿ ಅದನ್ನೆಲ್ಲ ತಿನ್ನೋದಿಲ್ಲಲ್ಲ. ಸೊ ಪಾಪ ಅವಾಗ ನೋಡಿರಿ ಸಪ್ಪನ ಗಂಜಿ ತಿನ್ಸಾತಿದ್ವಿ. ನಾವೆಲ್ಲ ಬಿರಿಯಾನಿ ಅದು ಇದು ಊಟ ಮಾಡತ್ತಿದ್ವಿ. ಸೊ ಅದು ಪೌಡರ್ ಮಾಡಿಟ್ಕೊಂಡ್ರೆ ನನಗೆ ಹಿಂಗೆ ಲಘುನ ಮಾಡ್ಕೊಡೋಕ್ಕೆ ಹೆಲ್ಪ್ ಆಗ್ತೈತಿ. ಸೊ ಆಕೆಗೆ ಬೆಲ್ಲ ಮತ್ತು ಆ ಪೌಡರ್ ಮಿಕ್ಸ್ ಮಾಡಿ ಸರಿ ಟೈಪ್ ಗಂಜಿ ಅಂತೀವಲ್ಲ ಅದನ್ನು ತಿನ್ಸಾಕತ್ತಿದ್ದೆ. ಇವಾಗ ನನಗಿದು ತುಂಬ ಹೆಲ್ಪ್ ಆಗ್ತೈತಿ. ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಾವು ಒಂದು 15-20 ದಿವಸ ಸ್ಟೋರ್ ಮಾಡ್ಕೋಬೋದು. ಮತ್ತೇನೆಂದರೆ ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ಹ್ಯಾಪಿಯಾಗಿರ್ರಿ. ಈ 2025 ನಿಮ್ಮ ಲೈಫ್ ಒಳಗೆ ಒಂದೊಳ್ಳೆ ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಲಿ ಅಂತ ನಾನು ನಿಮ್ಗೆ ಅನ್ಕೋತೀನಿ. ಇವಾಗ ಗಂಜಿ ರೆಡಿ ಮಾಡತ್ತಿದ್ದೆ. ಮತ್ತು ಇಷ್ಟು ಕಷ್ಟ ಇದ್ದರೂ ನೋವಿದ್ರೂ ಈ ವರ್ಷನ ಎಂಡ್ ಆಗ್ತೈತಿ. ಮತ್ತು ಮುಂದಿನ ವರ್ಷ ಒಂದೊಳ್ಳೆ ಅಂದರೆ ಜನವರಿ 1ಕ್ಕೆ ಒಂದೊಳ್ಳೆ ದಿನಾನ ಸ್ಟಾರ್ಟ್ ಮಾಡಿ ಗಂಜಿ ಎಲ್ಲ ತಿನ್ನಿಸ್ಕೊಂಡು ನಾವು ರೆಡಿಯಾಗಿ ನೋಡಿರಿ ಡ್ಯಾನ್ಸ್ ಮಾಡತ್ತೀವಿ. ನನ್ನ ಮಗಳು ನೋಡಿರಿ ಇಲ್ಲಿ DJ ಹಚ್ಚಿದ್ವಿ, ಅದು DJ ಸಾಂಗ್ ನಾನು ಆಫ್ ಮಾಡೀನಿ. ಯಾಕಂದ್ರೆ ಮತ್ತು ಅದು ಕಾಪಿರೈಟ್ ಮ್ಯೂಸಿಕ್ ಆಗಿಬಿಡ್ತೈತಿ. ಸೊ ಅದಕ್ಕೆ ನೋಡಿರಿ ಅದನ್ನು ಆಫ್ ಮಾಡೀನಿ. ಈಕೆ ಡ್ಯಾನ್ಸ್ ಮಾಡೋಕೆ ಬಂದುಬಿಟ್ಟಾಳೆ. DJ ಅಂದರೆ ಏನು ಗೊತ್ತು ಏನಕ್ಕಿಗೆ. ಇಲ್ಲಿ ಕೇಕ್ ಕಟ್ ಮಾಡಿದ್ವಿ, ನಮ್ಮ ಫ್ಯಾಮ್ಲಿದವರೆಲ್ಲ ಡ್ಯಾನ್ಸ್ ಮಾಡಿದ್ರು, ಮಸ್ತ್ ಎಂಜಾಯ್ ಮಾಡಿದ್ವಿ. ಊಟ ಎಲ್ಲ ಮಾಡಿ ಕೇಕ್ ಕಟ್ ಮಾಡಿ ಡ್ಯಾನ್ಸ್ ಮಾಡಿ. ಸೊ ನಾನು ಸಿಂಪಲಾಗಿ ಹಂಗೆ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ, ನೋಡ್ತಾ ಇರ್ಬೋದು ನೀವು. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.